ಹಾಯ್, ನೀವೇನಾದರೂ ಪ್ರೆಗ್ನೆಂಟ್ ಇದ್ದೀರಾ? ಸ್ಲೀಪಿಂಗ್ ಪೊಸಿಷನ್ ಎಷ್ಟು ಇಂಪಾರ್ಟೆಂಟ್ ಅಂತ ನಾನು ನಿಮಗೆ ಹೇಳ್ತೀನಿ. ಫ್ರೆಂಡ್ಸ್, ನೀವೇನಾದರೂ ರೈಟ್ ಸೈಡ್ ಮಲಗ್ತಾ ಇದ್ದರೆ ದಯವಿಟ್ಟು ರೈಟ್ ಸೈಡ್ನ ಸ್ಟಾಪ್ ಮಾಡಿಬಿಟ್ಟು ಲೆಫ್ಟ್ ಸೈಡ್ನ ಮಲ್ಗೋಕ್ಕೆ ಶುರು ಮಾಡಿ. ಯಾಕಂದರೆ ಲೆಫ್ಟ್ ಸೈಡ್ ನೀವು ಮಲಗೋದ್ರಿಂದ ಬೇಬಿಗೆ ಬ್ಲಡ್ ಸಪ್ಲೈ ತುಂಬ ಚೆನ್ನಾಗಿ ಹೋಗುತ್ತೆ. ಹಾಗೆ ಬೇಬಿಗೆ ನಿಮಗೆ ಒಳ್ಳೆ ಆಕ್ಸಿಜನ್ ಕೂಡ ಅದಕ್ಕೆ ದೊರಕುತ್ತೆ ಅಂತ ನಾನು ಹೇಳ್ತೀನಿ. ಫ್ರೆಂಡ್ಸ್, ಹಾಗೆ ನೀವು ಮಲಗುವಾಗ ಲೆಫ್ಟ್ ಸೈಡ್ ಮಲ್ಕೊಳ್ಳಿ ಅಂತ ಹೇಳಿದ್ದೀನಿ. ನಿಮಗೂ ಕೂಡ ಬ್ಲಡ್ ಸರ್ಕ್ಯುಲೇಷನ್ ತುಂಬಾ ಚೆನ್ನಾಗಾಗುತ್ತೆ. ಹಾಗೆ ಏನಂದರೆ ಕಾಲು ಯಾರಿಗಾನು ಬಾವು ಬರ್ತಾ ಇದ್ದರೆ ನೀವು ಲೆಫ್ಟ್ ಸೈಡ್ ಮಲಗೋದನ್ನು ರೂಢಿ ಮಾಡ್ಕೊಳ್ಳಿ. ಕಾಲು ಬಾವು ಕೂಡ ಕಡಿಮೆ ಆಗುತ್ತೆ. ಹಾಗೆ ಲೆಫ್ಟ್ ಸೈಡ್ ಮಲ್ಕೊಂಡಾಗ ಯಾವಾಗಲೂ ನಾವು ಸೈಡ್ಸೇ ಮಲಗಬೇಕು. ಪ್ರೆಗ್ನೆಂಟ್ ಇದ್ದಾಗ ಸ್ಟ್ರೇಟ್ ಮಲಗಿದ್ರೆ ಬೇಬಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಲೆಫ್ಟ್ ಸೈಡ್ ಮಲ್ಕೊಂಡಾಗ ನಿಮಗೆ ಬ್ಯಾಕ್ ಪೇನ್ ಏನಾದರೂ ಇತ್ತು ಅಂದರೆ ಬ್ಯಾಕ್ ಸೈಡ್ ಒಂದು ಪಿಲ್ಲೋನ ಇಟ್ಕೊಳ್ಳಿ. ಆವಾಗ ನಿಮಗೆ ಬ್ಯಾಕ್ಗೆ ರಿಲೀಫ್ ಸಿಗುತ್ತೆ ಅಂತ ಹೇಳ್ತೀನಿ. ಫ್ರೆಂಡ್ಸ್, ಯಾರಿಗೆಲ್ಲ ಮಾಹಿತಿ ಇಷ್ಟ ಆಗಿದೆಯಾ ಅವರು ವರ್ಷ ಬೇಬಿ ಬ್ಲೂಮ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಮೆಂಟ್ ಬಾಕ್ಸಲ್ಲಿ ರೈಟ್ ಮಲ್ಗ್ತಾ ಇದ್ದೀರಾ, ಲೆಫ್ಟ್ ಮಲ್ಗ್ತಾ ಇದ್ದೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತೀನಿ. ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.